ಕಲಬುರಗಿಯಲ್ಲಿ ಹನಿ ಟ್ರ್ಯಾಪ್ ಮತ್ತು ಅತ್ಯಾಚಾರ ಪ್ರಕರಣ ಸಂಬಂಧ ರಾಜು ಲೆಂಕಂಟಿ ಎಂಬಾತನನ್ನ ಪೊಲೀಸರು ಇದೀಗ ಬಂಧನಕ್ಕೆ ಒಳಪಡಿಸಿದ್ದಾರೆ. ಕಲಬುರಗಿಯಲ್ಲಿ ಹನಿ ಟ್ರ್ಯಾಪ್ ಮತ್ತು ಅತ್ಯಾಚಾರ ಪ್ರಕರಣ ಸಂಬಂಧ ದೂರು ದಾಖಲು ಮಾಡಿಕೊಂಡಂತಹ ಪೊಲೀಸರು ಇದೀಗ ರಾಜು ಲೆಂಗಟಿ ಎಂಬಾತನನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ಒಟ್ಟು 8 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆದರೆ ಶ್ರೀಕಾಂತ್ ರೆಡ್ಡಿ, ಮಂಜು ಭಂಡಾರಿ ಸೇರಿದಂತೆ ಇನ್ನುಳಿದವರು ಎಸ್ಕೇಪ್ ಆಗಿದ್ದಾರೆ, ನಾಪತ್ತೆಯಾಗಿದ್ದಾರೆ. ಅವರ ಶೋಧಕ್ಕಾಗಿ ಪೊಲೀಸರು ಈಗ ಮುಂದಾಗಿದ್ದಾರೆ. ಒಬ್ಬನನ್ನ ಅರೆಸ್ಟ್ ಮಾಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಕಲಬುರಗಿಯಲ್ಲಿ ಹನಿ ಟ್ರ್ಯಾಪ್ ಮತ್ತು ಅತ್ಯಾಚಾರ ಪ್ರಕರಣ ಸಂಬಂಧ ಈಗಾಗಲೇ ಓರ್ವನ ಬಂಧನ ಆಗಿದೆ. 10ಕ್ಕೂ ಹೆಚ್ಚು ಹುಡುಗಿಯರನ್ನ ಇಟ್ಕೊಂಡು ಹನಿ ಟ್ರ್ಯಾಪ್ ದಂಧೆಯನ್ನ ನಡೆಸ್ತಾ ಇದ್ದ. ಹಣದ ಆಮಿಷ ಒಡ್ಡಿ ಉದ್ಯಮಿಗಳೊಂದಿಗೆ ಪಲ್ಲಂಗ ಹಂಚಿಕೊಳ್ಳುವಂತೆ ಯುವತಿಯರಿಗೆ ಒತ್ತಾಯವನ್ನು ಕೂಡ ಮಾಡಲಾಗ್ತಾ ಇತ್ತು. ಹನಿ ಟ್ರ್ಯಾಪ್ ಗ್ಯಾಂಗ್ನಿಂದಲೂ ಕೂಡ ಸಂತ್ರಸ್ತಿಯರ ಮೇಲೆ ಅತ್ಯಾಚಾರ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಆ ಸಂಬಂಧಿತವಾಗಿಯೂ ಕೂಡ ದೂರು ದಾಖಲಾಗಿದೆ. ಸಂತ್ರಸ್ತಿಯಿಂದಲೇ ಗ್ಯಾಂಗ್ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರೋದು. ಒಟ್ಟು 8 ಜನರ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ. ಉಳಿದವರಿಗಾಗಿ ಶೋಧ ನಡೆಸ್ತಾ ಇದ್ದಾರೆ. ಈ ಒಂದು ಗ್ಯಾಂಗ್ನಲ್ಲಿದ್ದಂತ ಸಂತ್ರಸ್ತಿಯರೇ ಈ ದೂರನ್ನ ಕೊಟ್ಟಿದ್ದಾರೆ. ಬಜಾರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ರೇಪ್ ಕೇಸ್ ದಾಖಲಾಗಿತ್ತು. ಅದರಲ್ಲಿ ಯುವತಿ ಒಟ್ಟು 8 ಜನ ಆರೋಪಿಗಳ ಮೇಲೆ ದೂರು ನೀಡಿದರು. ಅದರಲ್ಲಿ ಪ್ರಾಥಮಿಕವಾಗಿ ದೂರನ್ನು ಪಡೆದುಕೊಂಡು ಯುವತಿಯ ವಿಸ್ತೃತವಾದ ಹೇಳಿಕೆಯನ್ನು ಪಡೆಯಲಾಗಿದೆ. ಆ ದೂರಿನ ಆಧಾರದ ಮೇಲೆ ಮತ್ತು ವೈಜ್ಞಾನಿಕವಾಗಿ ಮತ್ತು ತಾಂತ್ರಿಕವಾಗಿ ಕಲೆ ಹಾಕಿದ ಸಾಕ್ಷ್ಯಗಳ ಮೇರೆಗೆ ಅದರಲ್ಲಿ ಯಾರು ಪ್ರಮುಖ ಆರೋಪಿ ಇದ್ದಾನೆ, ಏನು ಯಾರ ಮೇಲೆ ಅವರು ಅತ್ಯಾಚಾರದ ಒಂದು ದೂರನ್ನು ಆರೋಪವನ್ನು ಮಾಡಿದ್ರು, ಆರೋಪಿಗೆ ಈಗಾಗಲೇ ನಮ್ಮ ತನಿಖಾಧಿಕಾರಿಯವರು ಬಂಧಿಸಿದ್ದಾರೆ. ಯುವತಿಯನ್ನು ಮತ್ತು ಈ ಆರೋಪಿಯನ್ನು ಈಗಾಗಲೇ ಮೆಡಿಕಲ್ ಎಕ್ಸಾಮಿನೇಷನ್ಗೆ ಕಳುಹಿಸಲಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿಯಿಂದ. ಪ್ರವೀಣ್ ರೆಡ್ಡಿ, ಸದ್ಯ ಸಂತ್ರಸ್ತೆ ಕೊಟ್ಟಿರೋ ದೂರಿನ ಆಧಾರದ ಮೇಲೆ ಪೊಲೀಸರು ಓರ್ವನ ಬಂಧನ ಮಾಡಿದ್ದಾರೆ. ಆದರೆ ಹನಿ ಟ್ರ್ಯಾಪ್ನಲ್ಲಿ ಅವರು ಕೂಡ ಭಾಗಿಯಾಗಿದ್ರಲ್ಲ, ಅವರ ವಿರುದ್ಧವೂ ಕೂಡ ಏನಾದರೂ ಕೇಸ್ ದಾಖಲು ಮಾಡ್ಕೊಂಡಿದ್ದಾರಾ, ಹೇಗೆ? ದಿವ್ಯಜ್ಯೋತಿ, ಇಲ್ಲಿ ಕಲಬುರಗಿಯಲ್ಲಿ ನಡೀತಾ ಇರುವಂತಹ ಹನಿ ಟ್ರ್ಯಾಪ್ ಆ ಒಂದು ಕರಾಳ ದಂಧೆಯ ಬಗ್ಗೆ ಸದ್ಯ ಪೊಲೀಸರು ಏನಂತಂದ್ರೆ ಹನಿ ಟ್ರ್ಯಾಪ್ ಅಡಿಯಲ್ಲಿ ಪ್ರಕರಣ ಇಲ್ಲಿವರೆಗೂ ಕೂಡ ದಾಖಲಿಸಿಕೊಂಡಿದ್ದಿಲ್ಲ. ಪ್ರಮುಖವಾಗಿ ಏನಂದ್ರೆ ಈಗ ನೊಂದ ಯುವತಿಯರು ಈ ಹಿಂದೆ ಹನಿ ಟ್ರ್ಯಾಪ್ನಲ್ಲಿ ಅವರು ಕೂಡ ಭಾಗಿಯಾಗಿದ್ರು. ಅವರ ಮೇಲೆ ಅವರು ಈ ಹನಿ ಟ್ರ್ಯಾಪ್ನ ಒಂದು ಕಿಂಗ್ ಪಿನ್ ಯಾರಿದ್ದಾನೆ ರಾಜು ಲೆಂಗಟಿ, ಅವರ ಮೇಲೂ ಕೂಡ ಒಂದು ಒತ್ತಾಯಪೂರ್ವಕವಾಗಿ ಲೈಂಗಿಕ ಕ್ರಿಯೆಯನ್ನು ನಡೆಸಿದ ಹಿನ್ನೆಲೆಯಲ್ಲಿ ಅತ್ಯಾಚಾರ ಪ್ರಕರಣ ಅಡಿಯಲ್ಲಿ ಮಾತ್ರ ಈಗ ಸದ್ಯ ಕಲಬುರಗಿಯ ಸ್ಟೇಷನ್ ಬಜಾರ್ ಪೊಲೀಸರು ಈಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಸೊ ಈ ಕುರಿತು ಕಲಬುರಗಿ ಪೊಲೀಸ್ ಆಯುಕ್ತ ಆದಂತಹ ಶರಣಪ್ಪ ಅವರನ್ನ ಕೂಡ ಕೇಳಿದ್ರೆ ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆ ಇಲ್ಲಿವರೆಗೂ ಕೂಡ ನಮ್ಮ ಬಳಿ ದೂರು ಬಂದಿಲ್ಲ, ಆದರೆ ಯುವತಿಯರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಈ ಹನಿ ಟ್ರ್ಯಾಪ್ಗೆ ಒಳಗಾದವರು ಯಾರೇ ಬಂದು ದೂರು ಕೊಟ್ಟರು ಕೂಡ ಅದರ ಬಗ್ಗೆ ಕುಲಂಕುಷವಾಗಿ ತನಿಖೆ ಮಾಡೋದಾಗಿ ಈಗಾಗಲೇ ಪೊಲೀಸ್ ಆಯುಕ್ತರು ಕೂಡ ಹೇಳಿದ್ದಾರೆ. ಈಗ ಪ್ರಮುಖವಾಗಿ ಏನಂತಂದ್ರೆ ನೊಂದ ಯುವತಿಯರಂತ ಏನು ಹೇಳ್ತಾ ಇದ್ದಾರೆ, ಅವರೇ ಖುದ್ದು ಹೇಳೋ ಪ್ರಕಾರ ಈ ಹಿಂದೆ ನಮ್ಮನ್ನ ಬಳಸಿಕೊಂಡು ಕಲಬುರಗಿ ಮೂಲದ ವಿನೋದ್ ಎಂಬುವನ ಬಳಿ ಸುಮಾರು 40 ಲಕ್ಷ ರೂಪಾಯಿ ಹಣವನ್ನು ರಾಜು ಲೆಂಗಟಿ ಹಾಗೂ ಪ್ರಭು ಸ್ವಾಮಿ ಇವರಿಬ್ರು ಕೂಡ ತೆಗೆದುಕೊಂಡು, ಅಂದ್ರೆ ನಮ್ಮ ಒಂದು ಅಶ್ಲೀಲ ವಿಡಿಯೋವನ್ನು ಇಟ್ಕೊಂಡು 40 ಲಕ್ಷ ಹಣ ವಸೂಲಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಕಮಲಾಪುರದ ಒಬ್ಬ ಪೇದೆಯನ್ನು ಕೂಡ ಇದೇ ರೀತಿಯಾಗಿ ಬ್ಲಾಕ್ ಮೇಲ್ಗೆ ಹನಿ ಟ್ರ್ಯಾಪ್ಗೆ ಒಳಪಟ್ಟು ಅವನಿಂದಲೂ ಕೂಡ 7 ಲಕ್ಷ ರೂಪಾಯಿ ಈಗಾಗಲೇ ವಸೂಲಿ ಮಾಡಿದ್ದಾರೆ ಅಂತ ಹೇಳಿ ಈಗ ನೊಂದ ಯುವತಿಯರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಪೊಲೀಸರು ಕೂಡ ಸ್ವಯಂ ಪ್ರೇರಿತವಾಗಿ ಸೋಮೋಟೋ ಕೇಸನ್ನು ದಾಖಲಿಸಿಕೊಂಡು ನಿಜವಾಗಲೂ ಕೂಡ ಹನಿ ಟ್ರ್ಯಾಪ್ಗೆ ಯಾರೆಲ್ಲರೂ ಒಳಗಾಗಿದ್ದಾರೆ ಅವರಿಗೆ ನ್ಯಾಯ ಕೊಡಿಸುವಂತಹ ಕೆಲಸ ಮಾಡಬೇಕಾಗಿದೆ. ಅದೇ ರೀತಿಯಾಗಿ ಈ ಒಂದು ಕರಾಳ ದಂಧೆ ಏನು ನಡೀತಾ ಇದೆ ಕಲಬುರಗಿಯಲ್ಲಿ, ಈ ಒಂದು ಹನಿ ಟ್ರ್ಯಾಪ್ನಂತಹ ಕರಾಳ ದಂಧೆಗೆ ಏನಂದ್ರೆ ಸಂಪೂರ್ಣವಾಗಿ ಹೆಡೆಮುರಿ ಕಟ್ಟುವಂತಹ ಕೆಲಸ ಈಗ ಪೊಲೀಸರು ಮಾಡಬೇಕಾಗಿದೆ. ಸದ್ಯ ಈ ಒಂದು ಪ್ರಕರಣದ ಅಡಿ ಅಂದ್ರೆ ರಾಜು ಲೆಂಗಟಿಯನ್ನು ಈಗ ಸದ್ಯ ಸ್ಟೇಷನ್ ಬಜಾರ್ ಪೊಲೀಸರು ಬಂಧನ ಮಾಡಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನೋರ್ವ ಆರೋಪಿಯಾದಂತಹ ಪ್ರಭು ಸ್ವಾಮಿಯನ್ನು ಹುಡುಕಾಟ ನಡೆಸ್ತಾ ಇದ್ದಾರೆ. ಇನ್ನುಳಿದಂತಹ 7 ಆರೋಪಿಗಳ ಪಾತ್ರ ಏನಾದರೂ ಕಂಡು ಬಂದಿದ್ದೇ ಆದ್ರೆ ಅವರನ್ನು ಕೂಡ ಬಂಧನ ಮಾಡೋದಾಗಿ ಈಗ ಪೊಲೀಸ್ ಆಯುಕ್ತರು
ಹೇಳಿದ್ದಾರೆ ದಿವ್ಯಜ್ಯೋತಿ. ಥ್ಯಾಂಕ್ ಯು ಪ್ರವೀಣ್ ನಿಮ್ಮೆಲ್ಲ ಮಾಹಿತಿಗೆ.